ಕೋಟ್ಲೆ ಮುತ್ತಣ್ಣನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಕೇರಳ ಸ್ಟೋರಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ನೋಡಬೇಕು. ಅದು ಆ ಗನಂದಾರಿ ಕೆಲಸ ಮಾಡಿರೋಕ್ಕೆ ಅವರಿಗೆ ತಕ್ಕ ಶಾಸ್ತಿಯಾಗಿದೆ ಅಂತ ಹೇಳ್ಬೋದು. ಆ ಮಹಿಳೆಗೆ 10 ವರ್ಷ ಜೈಲು, 1 ಕೋಟಿ ದಂಡವನ್ನು ಕೇರಳ ನ್ಯಾಯಾಲಯ ಮಾಡಿದೆ. ಇದರಿಂದ ಏನು ತಿಳ್ಕೊಬೋದು ಅಂದರೆ, ನೀವು ತಿಳ್ಕೊಬೇಕಾದ್ರೆ ಇಷ್ಟೇ, ಯಾರ ಮೇಲೆ ಸುಳ್ಳು ಆರೋಪ ಮಾಡಬೇಕಾದ್ರೆ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ಒಂದು ಲೈಕ್ಸು ಕಮೆಂಟ್ಸಿಗೋಸ್ಕರ ಯಾವತ್ತು ಈ ಕೆಲಸ, ಲೈಕ್ಸು ಕಮೆಂಟ್ಸಿಗೋಸ್ಕರ ನೀವು ಈ ಕೆಲಸ ಮಾಡ್ತಿರಲ್ಲ ನೋಡಿ. ಈಗ ಅವರ ಕುಟುಂಬಕ್ಕೆ ಎಷ್ಟು ಹಾನಿ ಆಗ್ಬೋದು. ಮಾಡಿರೋ ವ್ಯಕ್ತಿ ಇದ್ದಾರಲ್ಲ, ಅವ್ರ ಕುಟುಂಬ, ಅವ್ರ ತಂದೆ, ಅವ್ರ ತಾಯಿ, ವಯಸ್ಸಾದ ಅಜ್ಜಿ, ಅಪ್ಪ, ಅಮ್ಮ, ಅವರಿಗೆಲ್ಲ ಏನು ಅನ್ನಿಸ್ಬೋದು. ಸ್ವಲ್ಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ನಾಚಿಕೆ ಆಗಲ್ವ ಹೇಳಿ? ಈ ಥರ ಮಾಡಿದ್ರೆ ಸಮಾಜದಲ್ಲಿ ಏನು ಅಂತ ನೀವು ಅವ್ರಿಗೆ ಇದು ಮಾಡ್ತೀರಾ? ಸಮಾಜದಲ್ಲಿ ಏನಾದ್ರು ಒಂದು ಉದಾಹರಣೆ ಕೊಡೋಕ್ಕೋ, ಇಲ್ಲ ಸಣ್ಣವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗೋಕ್ಕೋ ನಾಚಿಕೆ ಆಗಬೇಕಾಗುತ್ತೆ. ಈ ಥರ ಮಾಡಬೇಕಾದ್ರೆ ಯಾವಾಗಲೂ ಯೋಚನೆ ಮಾಡಬೇಕಾದ್ರೆ, ಒಬ್ಬ ಗಂಡು ಅಂದರೆ ಗಂಡು ಬಗ್ಗೆ ಏನು ಬೇಕಾದ್ರೂ ಹೇಳ್ಬೋದಾ? ಏನು ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಮಾಡ್ಬೋದಾ ಹೇಳಿ? ಆ ಥರ ಮಾಡಬಾರ್ದು. ಒಂದು ಯೋಚನೆ ಮಾಡಿ ನೀವು ಒಂದು ವಿಡಿಯೋ ಆಗಲಿ ಮಾಡಬೇಕಾಗುತ್ತೆ. ಸುಮ್ಮನೆ ಒಂದು ಪ್ರಚಾರದ ಗೀಳು ಆರೋಪ ಮಾಡಿದ್ರೆ ಅವ್ರ ಬಾಳೇನಾಗುತ್ತೆ ಹೇಳಿ? ಅವ್ರ ಕುಟುಂಬದ ಗತಿ ಏನು ಹೇಳಿ? ನೀವು ಇನ್ನೊಂದು ಸರಿ ಯಾರೂ ದಯವಿಟ್ಟು ಕೈ ಮುಗಿದು ಕೇಳೋದು ಅಂದರೆ, ಇಂಥ ತಪ್ಪು ಮಾಡಬೇಡಿ, ಇನ್ನು ಮುಂದೆ ಯಾವತ್ತೂ ಮಾಡಬೇಡಿ. ಮಾಡಿದವರು ಮನೆಯೂ ಹಾಳು, ಮಾಡಿದವ್ರ ಮನೆಯೂ ಹಾಳು. ಆ ವ್ಯಕ್ತಿಯ ಅಕ್ಕ, ಅಣ್ಣ, ತಂಗಿ, ವಯಸ್ಸಾದ ಅಪ್ಪ ಅಮ್ಮ ಕಣ್ಣೀರು ಬರುತ್ತೆ ನೋಡಿದ್ರೆ. ಯಾವಾಗಲೂ ಯೋಚನೆ ಮಾಡಿ. ಈ ನಿಮ್ಮ ಕೋಟ್ಲೆ ಮುತ್ತಣ್ಣನ ಚಿಕ್ಕ ಮನವಿ. ಬಾಯ್. ಶುಭ ರಾತ್ರಿ. ಒಳ್ಳೆಯದಾಗಲಿ. ಯಾರು ಇಂಥ ಕೆಟ್ಟ ಕೆಲಸ ಮಾಡಬೇಡಿ. ಚಾನಲ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.